ಹಾಯ್ ಫ್ರೆಂಡ್ಸ್, ನಾವಿವತ್ತು ಹೋಗ್ತಾ ಇರೋದು ನಮ್ಮೂರಿಗೆ. ಸಾರಿ ನಮ್ಮೂರು ಯಾವುದು ಅಂತ ನಿಮಗೆ ಹೇಳಲಿಲ್ಲ ಅಲ್ವಾ. ನಮ್ಮೂರು ಇರೋದು ಸಕಲೇಶಪುರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ. ಬೆಟ್ಟ, ಗುಡ್ಡ, ದಟ್ಟ ಅರಣ್ಯ, ನದಿ, ಜರಿ ಇವುಗಳ ಮಧ್ಯೆ ಸುಂದರ ಪ್ರಕೃತಿ ಮಡಿಲಲ್ಲಿರುವ ಒಂದು ಪುಟ್ಟ ಗ್ರಾಮ, ಅದೇ ನಮ್ಮೂರು ಮಾರನಹಳ್ಳಿ. ನಾವು ಸಂಜೆ ಬೆಂಗಳೂರಿಂದ ಹೊರಟು ನಮ್ಮೂರಲ್ಲಿ ಸ್ಟೇ ಆಗಿ ಬೆಳಗ್ಗೆನೇ ಬೇಗ ಎದ್ದು ಹೋಗ್ತಾ ಇರೋದು ನಮ್ಮೂರ ಹತ್ರ ಇರೋ ಹೊಸಳ್ಳಿ ಬೆಟ್ಟಕ್ಕೆ. ಈ ಬೆಟ್ಟಕ್ಕೆ ನೀವು ಮೇಲ್ಗಡೆ ಹೋಗಬೇಕು ಅಂದರೆ 1.5 ಅವರು ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಮತ್ತು ಈ ಬೆಟ್ಟ ಬೆಂಗಳೂರಿಂದ 270 ಕಿಲೋಮೀಟ್ರ್ ಆಗುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಬೆಳಗ್ಗೆ ಬೇಗ ಬಂದರೆ ಬೆಟ್ಟದ ತುಂಬ ಫುಲ್ ಮಂಜು ಕವರ್ ಆಗಿರುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಬಂದು ಈ ಸುಂದರ ವಾತಾವರಣವನ್ನು, ಪ್ರಕೃತಿಯನ್ನು ಎಂಜಾಯ್ ಮಾಡಿ. ಆದರೆ ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ಕು ಬಾಟ್ಲುಗಳನ್ನೆಲ್ಲ ಬಿಸಾಕಿ ದಯವಿಟ್ಟು ಈ ಪರಿಸರವನ್ನು ಹಾಳು ಮಾಡಬೇಡಿ. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಕ್ಷತ್ರ ತಂದು ಕೊಡಲೇನು ಮಾಯಾವಿ ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ರಸ್ತೆಯಲ್ಲಿ ಸಂತಹಿಸೋ ಅವಳಿ ಗಾಳಿ, ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳೆ ನೀಲಿ, ಸಮಯ ನಿಂತೋದೆ ಅವಳ ಅಂಗೈಯಲ್ಲಿ, ನಾನು ಶರಣಾದೆ ಅವಳ ಗುಂಗಿನಲ್ಲಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ, ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ, ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ, ಒಳಗೆ ಬರಲು ತಡ ಎನ್ನಕ್ಕೆ ಕಿಟಕಿಲೇ ನಾ ಕಾದೆ. ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ